ಗುರುಃ ಶ್ರೀರ್ಬ್ರಹ್ಮಣೋ ವಿಷ್ಣುಃ ಸುರಾಣಾಂಚ ಗುರೋರ್ಗುರುಃ ಮೂಲಭೂತಗುರುಃ ಸರ್ವಜನಾನಾಂ ಪುರುಷೋತ್ತಮಃ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಶ್ರೀಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ರಿಪಬ್ಲಿಕ್ ವಾಹಿನಿಯ ಎಲ್ಲ ಕನ್ನಡ ವೀಕ್ಷಕ ಬಂಧುಗಳಿಗೆ, ಕನ್ನಡ ಜನತೆಗೆ ಶುಭ ಕಾಮನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ, ಸೆಪ್ಟೆಂಬರ್ ತಿಂಗಳು 2025 ಇದರ ಚಂದ್ರಗ್ರಹಣದ ವಿಶೇಷ ದಿನ. ಇದರ ವಿಷಯವಾಗಿ ಗೋಚಾರ ಮತ್ತು ಅದರ ಫಲಾಫಲ ರಾಶಿಫಲಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದೇವೆ. ಗ್ರಹಣ ಅಂತಕ್ಕಂಥದ್ದು ಮೊದಲು ಸರಳವಾಗಿರ್ತಕ್ಕಂತಹ ಅರ್ಥವನ್ನು ತಿಳ್ಕೊಳ್ಬೇಕು. ಗ್ರಹಣ ಒಂದು ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅದು ಆಚರಣೆ ಇರ್ತದೆ ಭಾರತದ ಶಾಸ್ತ್ರ ಪ್ರಕಾರವಾಗಿರ್ತಕ್ಕಂಥದ್ದು. ಇನ್ನೊಂದು ನಮಗೆ ಕಾಣದೇ ಇರತಕ್ಕಂಥದ್ದು. ಈಗ ಚಂದ್ರಗ್ರಹಣವು ಬೆಳಗಿನ ಕಾಲದಲ್ಲಿ ಆದರೆ ಪಶ್ಚಿಮ ದಿಕ್ಕುಗಳಿಗೆ, ಪಶ್ಚಿಮ ದೇಶಗಳಿಗೆ ಕಾಣ್ತದೆ, ಅಲ್ಲಿ ಆಚರಣೆ ಇಲ್ಲ. ಹಾಗಾಗಿ ನಮಗಿಲ್ಲಿ ಕಾಣೋದಿಲ್ಲ, ಹಾಗಾಗಿ ಇಲ್ಲಿ ಆಚರಣೆ ಕೂಡ ಇರೋದಿಲ್ಲ. ಸೂರ್ಯಗ್ರಹಣವು ಬೆಳಗಿನ ಜಾವದಲ್ಲಿ ಆದರೆ ನಮ್ಮ ದೇಶದಲ್ಲಿ ಕಂಡ್ರೆ ನಮಗೆ ಆಚರಣೆ ಇರ್ತದೆ. ಬೇರೆ ದೇಶದವರಿಗೆ ಅಂದರೆ ಪಶ್ಚಿಮ ದೇಶದವರಿಗೆ ಆಚರಣೆ ಅಥವಾ ಕಾಣೋದಿಲ್ಲ. ಅವರಿಗೆ ಕಂಡರೂ ಕಾಣದೇ ಹೋದ್ರೂ ಆಚರಣೆ ಅಂತಕ್ಕಂಥದ್ದು ಭಾರತದ ಶಾಸ್ತ್ರ ಪರಂಪರೆಯಲ್ಲಿ ಮಾತ್ರ ಅನೂಚಾನವಾಗಿ ಅನಾದಿಯಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಎರಡೂ ಬಗೆಯ, ಒಂದು ಗೋಚರ ಕಾಣ್ತಕ್ಕಂಥದ್ದು, ಇನ್ನೊಂದು ಕಾಣದೇ ಹೋಗ್ತಕ್ಕಂಥದ್ದು. ಕಾಣದೇ ಇರತಕ್ಕಂತಹ ಗ್ರಹಣಗಳು ಅವತ್ತು ಆಚರಣೆ ಇರೋದಿಲ್ಲ. ಅದರ ಬ್ಯಾಡ್ ಎಫೆಕ್ಟ್ಸ್ ಅಂತೂ ಭೂಮಿಯ ಮೇಲೆ ಇರ್ತದೆ, ಕಣ್ಲಿ ಕಾಣದೇ ಹೋಗಲಿ. ಇದು ಎರಡನೇ ಪಾಯಿಂಟು ನೀವು ನೋಟ್ ಮಾಡಿಕೊಳ್ಬೇಕು. ಈ ಹಿಂದೆನೂ ಬಹಳಷ್ಟು ಬಾರಿ ಈ ಮಾತನ್ನು ಹೇಳಿದ್ದೀನಿ. ಮತ್ತು ಕಾಣ್ತಕ್ಕಂತಹ ಗ್ರಹಣಗಳು ನಮಗೆ ಆಚರಣೆ ಉಂಟು. ಗ್ರಹಣ ಆಚರಣೆ ಯಾಕೆ ಮಾಡಬೇಕು ಅಂತಂತ ಮುಖ್ಯವಾಗಿ ಏನು ಅಂತಂದರೆ, ಸೂರ್ಯಚಂದ್ರವು ಜಗತ್ಸಾಕ್ಷಿ. ನಾವು ಆಡ್ತಕ್ಕಂತಹ ಪ್ರತಿ ಉಸಿರು ಕೂಡ ಚಂದ್ರ ಮತ್ತು ಸೂರ್ಯರ ಕಿರಣಗಳ ಒಂದು ಪ್ರಭಾವದಿಂದ ಪ್ರಾಣವಾಯು ಜಗತ್ತಿನಲ್ಲಿ ಜನರೇಟ್ ಆಗ್ತದೆ. ನಾವು ಆಕ್ಸಿಜನ್ ಅಂತ ಏನು ಹೇಳ್ತೀವಿ, ಇದರ ಜನರೇಷನ್ ಆಗ್ತಕ್ಕಂಥದ್ದು ಪೃಥ್ವಿಗೆ ಸೂರ್ಯ ಮತ್ತು ಚಂದ್ರರ ಕಿರಣಗಳ ಒಂದು ಕೆಮಿಸ್ಟ್ರಿಯಿಂದ. ತೈತ್ತರೀಯೋಪನಿಷತ್ತಲ್ಲಿ ಇದನ್ನೆಲ್ಲ ಬಹಳ ವಿಶೇಷವಾಗಿ ಹೇಳಲಾಗಿದೆ. ಸೂರ್ಯ ಮತ್ತು ಚಂದ್ರರು ಬೆಳಕಿಗೆ ಮಾತ್ರ ಕಾರಣರಲ್ಲ. ಆಧುನಿಕ ಸೈನ್ಸ್ ಏನು ಹೇಳ್ತದೆ, ಸೋರ್ಸ್ ಆಫ್ ಎನರ್ಜಿ, ಸೋರ್ಸ್ ಆಫ್ ಲೈಟ್ ಅಂತ ಹೇಳ್ತದೆ ಸೂರ್ಯನನ್ನು. ಆದರೆ ವೇದಗಳು ಸೂರ್ಯಸ್ತು ಜಗತಸ್ತು ಉಷಃ ಅಂತ ಹೇಳ್ತದೆ. ಜಗತ್ತಿನ ಉಷತ್ ಅಂತಂದರೆ ಪ್ರಾಣ, ಉಸಿರಾಡ್ತಕ್ಕಂಥ ಜೀವ ಚೈತನ್ಯ. ಈ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಯಾವುದು? ಪ್ರಾಣಗಳು. ಆ ಪ್ರಾಣ ಬರ್ತಕ್ಕಂಥದ್ದು ಯಾವುದರಿಂದ? ಉಸಿರಿಂದ. ಉಸಿರು ಅಂತಂತಂದರೆ ಏನು? ಉಸಿರಾಡುವ ಶಕ್ತಿಗೆ ಆಕ್ಸಿಜನ್ ಹೋಗಬೇಕಲ್ಲ. ಇದು ಕ್ರಿಯೇಟ್ ಮಾಡ್ತಕ್ಕಂತಹ, ಇದನ್ನು ಪ್ರತಿ ಕ್ಷಣದ 1000 ತುಂಡನ್ನು ಮಾಡಿ, ಒಂದು ಕ್ಷಣದ 1000 ತುಂಡನ್ನು ಮಾಡಿದರೆ ಅದರಲ್ಲೂ ಒಂದು ಕಣ ಎಷ್ಟಿದೆ ಆ ಕಣಕ್ಕೂ ಕೂಡ ತಪ್ಪಿಸದೆ, ಅಷ್ಟು ಕಾಲ ಕೂಡ ತಪ್ಪಿಸದೆ ಈ ಜಗತ್ತಿಗೆ ಬೆಳಕನ್ನು, ವಾತಾವರಣವನ್ನು, ಅದರಲ್ಲಿ ವಾಯು ತತ್ವವನ್ನು ಅಥವಾ ಪ್ರಾಣಶಕ್ತಿಯನ್ನು ಕೊಟ್ಟು, ಅದೇ ಒಂದು ಅಂಶದಿಂದ ಪ್ರಾಣಿಗಳ ಜೀವದಲ್ಲಿ, ಪ್ರಾಣಕೋಶದಲ್ಲಿ ಇದ್ದು ಆ ಉಸಿರನ್ನು ಆಡುವ ಶಕ್ತಿಯೂ ಕೂಡ ಈ ಸೂರ್ಯನ ತತ್ವಕ್ಕೆ ಇರತಕ್ಕಂಥದ್ದು. ಹಾಗಾಗಿ ಅವನು ಸೂರ್ಯ ಭಗವಾನ, ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೇವರು. ಯಾವುದಾದರೂ ಈ ಜಗತ್ತಲ್ಲಿ ಇದ್ದರೆ ಅನೇಕ ಇದೆ.
ಅದರಲ್ಲಿ ಮುಖ್ಯವಾಗಿ ಏಕಮೇವವಾಗಿ ಇರತಕ್ಕಂಥದ್ದು ಸೂರ್ಯ ಭಗವಾನ. ಅದಕ್ಕೆ ಆಸತ್ಯೇನ ರಜಸಾ ವರ್ತಮಾನೋ ಅಂತಂತ ವೇದಗಳು ಅವನನ್ನು ಕೊಂಡಾಡ್ತದೆ. ಹಾಗಾಗಿ ಸೂರ್ಯ ಚಂದ್ರರಿಗೆ ಇರ್ತಕ್ಕಂತಹ ಶಕ್ತಿ ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರೋದಲ್ಲ. ನಾವು ನಂಬಲಿ ಬಿಡಲಿ, ಅದರಿಂದ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಸಮುದ್ರಕ್ಕೆ ನದಿಗಳು ಹೋಗಿ ಸೇರದೆ ಡ್ಯಾಮ್ ಕಡೆನೇ ಹೋಗಿ ಹಿಡ್ಕೊಂಬಿಟ್ರೂ ಕೂಡ ಸಮುದ್ರಕ್ಕೆ ಏನೂ ಆಗಬೇಕಾದ್ದಿಲ್ಲ. ಒಂದು ಸಣ್ಣ ಉದಾಹರಣೆ. ಹಾಗೆ ಸೂರ್ಯ ಚಂದ್ರರ ಸತ್ವ ಈ ಜಗತ್ತಿಗೆ ನಾವು ಏನು ಶಾಸ್ತ್ರವನ್ನು ಹೇಳಲಿ ಬಿಡಲಿ, ನಂಬಲಿ ನಂಬದೇ ಹೋಗಲಿ, ಸತ್ಯಕ್ಕೆ ಯಾವುದೇ ಲೇಪವಿಲ್ಲ ಅಂತಂತ, ಏನೂ ಆಗಬೇಕಾದ್ದಿಲ್ಲ. ಹಾಗಾಗಿ ಸೂರ್ಯ ಚಂದ್ರರಿಗೆ ಗ್ರಹಣವು ಬಂದಾಗ ಸೂರ್ಯ ಚಂದ್ರರಿಗೆ ದೋಷ ಬರೋದಿಲ್ಲ. ಅದರ ಪ್ರಾಣ ಶಕ್ತಿಯನ್ನು, ಅದರ ಜೀವಶಕ್ತಿಯನ್ನು ಪಡ್ಕೊಳ್ತಕ್ಕಂತಹ ಏಕಮೇವ ಗ್ರಹ ಆಗಿರ್ತಕ್ಕಂತಹ ಈ ಭೂಮಿಗೆ ಅಷ್ಟು ಸಮಯ, ಅರ್ಧ ಗಂಟೆಯೋ, ಮುಕ್ಕಾಲು ಗಂಟೆಯೋ, 1 ಗಂಟೆಯೋ, 4 ಗಂಟೆಯೋ, ಎಷ್ಟು ಕಾಲದಲ್ಲಿ ಗ್ರಹಣ ಬಂದು ಭೂಮಿಯು ಸೂರ್ಯಚಂದ್ರರ ಮಧ್ಯೆ ಹಾದು ಹೋದಾಗ, 4ರಿಂದ 8 ಡಿಗ್ರಿವರೆಗೂ ಹಾದು ಹೋದಾಗ ಅದರ ಕತ್ತಲೆ ಭೂಮಿಯ ಮೇಲೆ, ಚಂದ್ರನ ಕತ್ತಲೆ ಭೂಮಿಯ ಮೇಲೆ ಬಿದ್ದು ನಮಗೆ ಗ್ರಹಣ ಉಂಟಾಗ್ತದೆ. ಇದು ಒಂದು ಕಾರಣ. ಅಲ್ಲಿ ಒಂದು ಛಾಯಾಗ್ರಹ ಇದೆ, ರಾಹು ಅಂತಂತ ಹೆಸರು. ಆ ರಾಹು ಗ್ರಸ್ತವಾಗ್ತದೆ. ಒಂದು ಛಾಯೆ ಅಂತಂತಂದರೆ ಕಣ್ಣಿಗೆ ಕಾಣುವುದಿಲ್ಲ, ಅನುಭವಕ್ಕೆ ಬರ್ತದೆ, ಗಾಳಿಯಂತೆ. ಅದಕ್ಕೆ ಯಾರನ್ನಾರು ನೋಡಿದ್ರೆ ಹುಚ್ಚು ಥರ ಆಡ್ತಾಯಿದ್ರೆ ಅವನಿಗೆ ಗಾಳಿ ಬಡ್ಕೊಂಡಿದೆ ಅಂತಂತ ಹೇಳ್ತಾರೆ ಹಳ್ಳಿ ಕಡೆ. ಅದು ರಾಹು ಅಂತಲೇ ಅರ್ಥ. ಹಾಗಾಗಿ ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ಅಂತಂತೆಲ್ಲ ಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದು. ಇವರೆಲ್ಲ ಆಸುರೀಯ ಶಕ್ತಿಗಳ ಒಂದು ಕೇಂದ್ರಗಳು. ಅವರಿಗೂ ಕೂಡ ಒಂದಷ್ಟು ಕಾಲನಾಮಕ ಪರಮಾತ್ಮ ಅವ್ರಿಗೂ ಕೂಡ ಒಂದಷ್ಟು ಅಧಿಕಾರವನ್ನು ಹಂಚಿದ್ದಾನೆ. ಈ ಸರ್ಕಾರಗಳು ಬಂದರೆ ಕೆಲಸಕ್ಕೆ ಬರದೇ ಇರೋವಂಥ ವಯಸ್ಸಾಗಿರೋ ರಿಟೈರ್ಡ್ ರಾಜಕಾರಣಿಗಳಿಗೆ ಒಂದೊಂದು ಯಾವುದ್ಯಾವುದೋ ನಿಗಮಗಳಿಗೆಲ್ಲ ಅಧ್ಯಕ್ಷರನ್ನು ಮಾಡಲ್ವಾ? ಆ ಬ್ಯಾಂಕು, ಈ ಕೋಆಪರೇಟಿವ್ ಬ್ಯಾಂಕು, ಇದರ ನಿಗಮ, ಅದರ ನಿಗಮ ಅಂತಂತ ಯಾರನ್ನೂ ಅವಗಣನೆ ಮಾಡಲಿಕ್ಕೆ ಹೋಗಲ್ಲ. ಅವರವರ ಸಮಯದಲ್ಲಿ ಅವ್ರು ಏನು ಮಾಡಿರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಅವರಿಗೆ ಅಧಿಕಾರವನ್ನು ಕೊಡುವುದು. ಹೇಗೆ ನಮ್ಮ ಸಮಾಜದಲ್ಲೇ ನಾವು ನೋಡ್ತೀವೋ ಹಾಗೆ ಆಸುರೀಯ ಶಕ್ತಿಗಳಿಗೂ ಕೂಡ ಅವರವರ ಪ್ರಾಚೀನ ಕರ್ಮದ ಅನುಸಾರ ಭಗವಂತನು ಅವರಿಗೆ ಒಂದಷ್ಟು ಸಮಯವನ್ನು ಕೊಟ್ಟಿರ್ತಾನೆ ಈ ಭೂಮಿಯ ಜೀವಿಕೆಯಲ್ಲಿ. ಅಂತಹ ಆಸುರೀಯ ಶಕ್ತಿಗಳು ಈ ರಾಹು ಮತ್ತು ಕೇತು ಒಂದೇ ಶಕ್ತಿ, ಆದರೆ ಅದನ್ನು 2 ಭಾಗವಾಗಿ ಆಗಿರ್ತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣ. ಗ್ರಹಣ ಅಂತಂತಂದರೆ ಹಿಡ್ಕೊಳ್ತಕ್ಕಂಥದ್ದು. ಯಾವ ಪ್ರಾಣವಾಯುವನ್ನು, ಯಾವ ಬೆಳಕನ್ನು, ಯಾವ ಜೀವಸತ್ವದಿಂದ ಈ ಜಗತ್ತು ಇದೆಯೋ, ನಾವೆಲ್ಲ ಬದುಕಿದ್ದೀವೋ ಅದಕ್ಕೆ ಗ್ರಹಣವಾಗ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಿರಣಗಳಲ್ಲಿ ರಾಹುವಿನ ಸಂಸರ್ಗ ದೋಷ ಉಂಟಾಗಿ ಆಗ ಕೆಲವೊಂದು ಕೆಟ್ಟ ರೇಡಿಯೇಷನ್ ನಮ್ಮ ಭೂಮಿಗೆ ಆಯಾ ಲ್ಯಾಟಿಟ್ಯೂಡ್, ಆಯಾ ಲ್ಯಾಂಗಿಟ್ಯೂಡಿಗೆ ಸಂಬಂಧಪಟ್ಟಿರುವಂತಹ ಸಮಯದಲ್ಲಿ ಅಧಿಕವಾಗಿ ಬರ್ತದೆ. ಆಗ ಅದನ್ನು ಪ್ರದೋಷ ಕಾಲ ಅಂತ ಕರೀತಾರೆ. ಸೊ ಅಂತಹ ಸಮಯದಲ್ಲಿ ನಮಗೆ ಕೆಲವೊಂದು ದೋಷಗಳು ಬರಲಿಕ್ಕೆ ಸಾಧ್ಯ. ಆಹಾರದಲ್ಲಿ, ನೀರಿನಲ್ಲಿ ಮತ್ತು ಓಡಾಡುವ ಸಮಯದಲ್ಲಿ, ತುಂಬ ಜನರ ಮಧ್ಯೆ ಇರಬೇಕಾದ್ರೆ ಈ ರೀತಿಯೆಲ್ಲ ದೋಷಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಆ ಸಮಯವನ್ನು ಒಂದು ಸ್ನಾನ ಮಾಡಿ, ಒಂದು ಜಪ ಮಾಡಿ, ದೇವರಿಗೆ ದೀಪ ಇಟ್ಟು ಪ್ರಾರ್ಥನೆ ಮಾಡಬೇಕು. ನವಗ್ರಹ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ನರಸಿಂಹದೇವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು, ಈ ರೀತಿಯ ಆಚರಣೆ. ಆಯಾ ಸಂಬಂಧದಲ್ಲಿ ಇರ್ತಕ್ಕಂಥ ಏನಾದರೂ ಒಂದು ದೇವರ ಹೆಸರಲ್ಲಿ ದಾನವನ್ನು ಮಾಡ್ತಕ್ಕಂಥದ್ದು ನವಗ್ರಹರ ವಿಷಯದಲ್ಲಿ ನಿಮಗೆಲ್ಲ ಗೊತ್ತಿರ್ತದೆ. ಮಾರನೇ ದಿನ ಬೆಳಿಗ್ಗೆ ಪುನಃ ಸ್ನಾನ ಮಾಡಿ, ದೇವರು ಪೂಜೆ ಮಾಡಿ, ಅಂತಹ ವಸ್ತುಗಳನ್ನು ದಾನ ಮಾಡಿ, ಅದರ ದೋಷದಿಂದ ನಾವು
ನಾವು ಸೇಫ್ ಗಾರ್ಡ್ ಆಗಬೇಕು. ಪುಣ್ಯ ಗಳಿಸೋದು ಬೇರೆ, ಅದನ್ನು ಆಮೇಲೆ ಹೇಳ್ತೇನೆ, ಆಯಿತಾ. ಅಂತಹ ದೊಡ್ಡ ದೈವಿ ಶಕ್ತಿಗಳಿಗೆ ಅದರ ಕಿರಣಗಳಿಗೆ ಅಡ್ಡ ಬಂದಾಗ ಅದನ್ನು ಶಾಸ್ತ್ರದಲ್ಲಿ ಸೂತಕ ಭಾವ ಅಂತ ಕರೀತಾರೆ. ಯಾರಾದರೂ ಮನೆಯಲ್ಲಿ ಹುಟ್ಟಿದ್ರೆ ಅಥವಾ ಸತ್ತರೆ ಹೇಗೆ ಒಂದು ಸೂತಕ ಅಂತ ಇರ್ತದೆ, ಆ ರೀತಿ ಸೂತಕ ಕಾಲ ಅಂತಂತ. ಸೂತಕದಲ್ಲಿ ನಾವು ಬೊಂಡ ಬಜ್ಜಿ ಮಾಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಅಥವಾ ಏನೋ ಒಂದು ಮಾಡ್ತೀವ? ಇಲ್ಲ. ಅಷ್ಟು ಗಂಭೀರವಾಗಿರ್ತಕ್ಕಂಥ ಅಥವಾ ಅಷ್ಟು ಮೈಲಿಗೆ ಇರತಕ್ಕಂತಹ ಸಮಯ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಬಂದರೆ. ಈ 7ನೇ ತಾರೀಕು ಭಾನುವಾರ ಸೆಪ್ಟೆಂಬರಂದು ಸಂವತ್ಸರದ ಮೊದಲನೇ ಗೋಚರವಾಗ್ತಕ್ಕಂತಹ ಚಂದ್ರಗ್ರಹಣ, ಕೆಂಪು ಗ್ರಹಣ ಅಂತಂತ, ಬ್ಲಡ್ ಮೂನ್ ಅಂತಂತನೂ ಕರೀತಾರೆ ಇದನ್ನು. ಇತರ ಗ್ರಹಣಗಳು ಆಗಿದೆ 3 ಈಗ ಆಲ್ರೆಡಿ, ಅದು ಭಾರತಕ್ಕೆ ಕಂಡಿಲ್ಲ, ಹಾಗಾಗಿ ನಮಗೆ ಆಚರಣೆ ಇರಲಿಲ್ಲ. ಆ ಗ್ರಹಣಗಳು ಕಳೆದ 6 ತಿಂಗಳಲ್ಲಿ ಆಗಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರಾಜಕೀಯ ದುರಿತಗಳು, ರಾಜಕೀಯ ಉತ್ಪಾತಗಳು, ದೋಷಗಳು ಇದೆಲ್ಲವನ್ನೂ ಕೂಡ ವೃದ್ಧಿ ಮಾಡ್ತಕ್ಕಂಥದ್ದನ್ನು ಈ ಗ್ರಹಣಗಳು ಮಾಡ್ತದೆ ಅಂತಂತ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ದೇಶಗಳ ಅವ್ಯವಸ್ಥೆ, ಅರಾಜಕತೆ ಇದೆಲ್ಲ ಯಾಕೆ ದಿನದಿಂದ ದಿನಕ್ಕೆ ಈ ಸಂವತ್ಸರದಲ್ಲಿ ಹೆಚ್ಚಾಗ್ತಾ ಇದೆ ಅಂತಂತನೂ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಗೋಚರದಲ್ಲಿ ಬರ್ತಾ ಇರತಕ್ಕಂತಹ ಗ್ರಹಣ 7ನೇ ತಾರೀಕು ಭಾನುವಾರ ರಾತ್ರಿ ಸುಮಾರು 10 ಗಂಟೆಯಿಂದ ನಡುರಾತ್ರಿ 1 ಗಂಟೆ 30 ನಿಮಿಷದವರೆಗೂ ರಾಹುಗ್ರಸ್ತ ಚಂದ್ರಗ್ರಹಣ ಇರ್ತದೆ. ಸುಮಾರು 2.5 ಗಂಟೆಗಳ ಕಾಲ ಅದು ದೋಷಕರವಾಗಿರ್ತದೆ. ಹಾಗಾಗಿ ಅವತ್ತಿನ ಮಧ್ಯಾಹ್ನ 1 ಗಂಟೆ ಒಳಗಡೆ ಆಹಾರವನ್ನು, ಮಾಮೂಲು ತಿಂಡಿ ಊಟವನ್ನು ಮಾಡ್ಬೋದು. ಮಾಂಸಾಹಾರಿಗಳಾದರೆ ಅವತ್ತು ಮತ್ತು ಮಾರನೇ ದಿನ ಮಾಂಸಾಹಾರ ವರ್ಜ್ಯ. ಮತ್ತು ಹೊರಗಡೆ ಏನು ತಿಂದೇ ಇರೋದು ಇನ್ನೂ ಭಾಳ. ಅವತ್ತು ಮಾತ್ರ ಅಲ್ಲ, ಬೆಂಗಳೂರು ನಗರಗಳಲ್ಲಿ ಬರಬಾರದೇ ಇರತಕ್ಕಂತಹ ಮಾನಸಿಕ ವ್ಯಾಧಿ, ಬರಬಾರದೇ ಇರತಕ್ಕಂತಹ ರೋಗಗಳೆಲ್ಲ ಬರ್ತಿರ್ತಕ್ಕಂಥದ್ದು ಬೀದಿಯಲ್ಲಿ ತಿನ್ನುವ, ಮನೆಯಿಂದ ಹೊರಗಡೆ ತಿನ್ನುವ ಒಂದು ದುರಾದೃಷ್ಟದಿಂದಲೇ ಬರ್ತಾ ಇರತಕ್ಕಂಥದ್ದು, ದುರಾಗ್ರಹದಿಂದ ಬರ್ತಾ ಇರತಕ್ಕಂಥದ್ದು, ಅಜ್ಞಾನದಿಂದ ಬರ್ತಾ ಇರತಕ್ಕಂಥದ್ದು. ಇದನ್ನು ಬೇರೆ ಬೇರೆ ಕಾರಣ ಕೊಟ್ಟುಕೊಂಡು ನಾವು ಬೇರೆ ಏನು ತಿನ್ನೋಕ್ಕಾಗುತ್ತೆ ಅಂತಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ಅದರಿಂದ ಎಲ್ಲ ಎಷ್ಟು ದೊಡ್ಡ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ ಬರ್ತಾ ಇದೆ ಅಂತಂತ ಸರಿಯಾಗಿ ನೋಡಬೇಕು ಜನ. ಆಗ ಆದಷ್ಟು ಮನೆಯಿಂದ ಕಟ್ಟಿಕೊಂಡು ಮನೆಯ ಆಹಾರವನ್ನೇ ಹೊರಗಡೆ ಆಫೀಸ್ನಲ್ಲಿ ಇತ್ಯಾದಿಗಳನ್ನು ಆದಷ್ಟು 99% ಮನೆಯ ಆಹಾರ, ಮನೆಯ ಪಾನೀಯ, ಮನೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ಗ್ರಹಣ ಇರಲಿ ಬಿಡಲಿ ಅದನ್ನು ಹೆಚ್ಚು ಅಳವಡಿಸ್ಕೊಳ್ಬೇಕು. ಗ್ರಹಣದೊಂದು ದಿನ ಕೂಡ ಅದನ್ನು ನಾವು ವಿಶೇಷವಾಗಿ ಪಾಲಿಸಬೇಕು. ಮಾಂಸಾಹಾರ ಅವತ್ತು ಮತ್ತು ಮಾರನೇ ದಿನ ವರ್ಜ್ಯ. ಮಧ್ಯಾಹ್ನ 1 ಗಂಟೆ ಒಳಗಡೆ ಊಟ ತಿಂಡಿ ಮಾಡಿರಬೇಕು. ಆಮೇಲೆ ಸರಳ ಹಾಲು ಬರಲ್ಲ, ಕಾಫಿ ಬರಲ್ಲ, ಬ್ಲ್ಯಾಕ್ ಕಾಫಿ ಕುಡೀರಿ. ಬಿಸ್ಕೆಟ್ ಏನಾರ ತಿನ್ಬೋದು, ತೀರಾ ಉಪವಾಸ ಇರಲಿಕ್ಕಾಗಲ್ಲ ಅಂತಂದವರು, ಅದರಿಂದ ಒಳ್ಳೆಯದು. ಅಂತ ಏನು ಅರ್ಧ ದಿನ ನಾವು ಊಟ ಮಾಡದೆ ಹೋದರೆ ನಮಗೇನು ಪ್ರಾಣ ಹೋಗೋದಿಲ್ಲ, ಭಾಳ ಒಳ್ಳೆಯದು. ರಾತ್ರಿ ಗ್ರಹಣದ ಸಮಯದಲ್ಲಿ ಒಂದು ಸ್ನಾನ ಮಾಡಿ, ದೇವರಿಗೆ ದೀಪ ಇಟ್ಟು ಜಪ ಮಾಡಿ, ಇಷ್ಟಮಂತ್ರ, ನವಗ್ರಹ ಮಂತ್ರ, ಇಷ್ಟ ದೇವರ ಸ್ತೋತ್ರ ಇದನ್ನೆಲ್ಲ ಜಪ ಮಾಡಿಕೊಂಡು ನಮಸ್ಕಾರ ಮಾಡಿ, ಹಾಲಲ್ಲದ ಮೊಸರಲ್ಲದ ಏನಾದರೂ ಒಂದು ನೆನೆಸಿರೋ ಅಂತಂತ ಏನೋ ಕಾಳೋ ಬೇಳೆಯೋ ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ತಿಂದು ಮಲ್ಕೊಂಡು ಬೆಳಗ್ಗೆ ಪುನಃ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ, ಈಶ್ವರ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ, ಅಶ್ವತ್ಥ ವೃಕ್ಷ, ಸೂರ್ಯ ಭಗವಂತನ ದರ್ಶನ, ಬ್ರಾಹ್ಮಣನ ದರ್ಶನ, ನಿತ್ಯ ಪೂಜೆ ಮಾಡ್ತಕ್ಕಂತಹ ಬ್ರಾಹ್ಮಣನ ದರ್ಶನ, ಗೋವಿನ ದರ್ಶನ, ಇದರಿಂದೆಲ್ಲ ಶತಜನ್ಮ ಪುಣ್ಯಾರಪಿ, ನೂರಾರು ಜನ್ಮದಲ್ಲಿ ಮಾಡಿರ್ತಕ್ಕಂತಹ ದುಷ್ಕರ್ಮಗಳು ಈ ಬರೀ ದರ್ಶನದಿಂದ ನಾಶ ಆಗ್ತದೆ. ಹಾಗಾಗಿ ಇನ್ನು ಗ್ರಹಣದ ದೋಷ ನಾಶ ಆಗದೆ ಏನು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ದೇವರ ಸುಮುಖವಾಗಿ ಬೆಳಗ್ಗೆ ಎದ್ದು ಅದನ್ನು ನಾವು ಮಾರ್ಜನೆ ಮಾಡಿಕೊಳ್ಬೇಕು, ಸ್ನಾನ ಮಾಡಿ. ನಡುರಾತ್ರಿ ಕೆಲವು ಸಾಧಕರು ನಡುರಾತ್ರಿಯಲ್ಲಿ ಗ್ರಹಣ ಬಿಟ್ಟ ನಂತರ ಕೂಡ ಒಂದು ಸ್ನಾನ ಮಾಡಿ ಪುನಃ ಜಪ ಮಾಡಿ ಆಮೇಲೆ ಮಲಗೋದು ಕೂಡ ಸಾಧಕರೆಲ್ಲ ಮಾಡ್ತಾರೆ. ನಾನು ಸಾಮಾನ್ಯ ಜನಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಇವತ್ತು. ತುಂಬ ಶಾಸ್ತ್ರಗಳ
ಶಾಸ್ತ್ರೀಯವಾಗಿರ್ತಕ್ಕಂತಹ ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಸಾಮಾನ್ಯ ಜನರಿಗೆ ಏನು ಸುಲಭವೋ, ಏನು ವಿಧಿಯೋ, ಏನು ವಿಶೇಷವೋ ಅದರ ಬಗ್ಗೆ ಇವತ್ತು ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಸಾಮಾನ್ಯವಾಗಿ ಈ ಮತ್ತೆ ಹೇಳ್ತಾ ಇದ್ದೀನಿ, ಗ್ರಹಣ ಅಂತಂದರೆ ಅದು ದೋಷವೇ. ಸೂರ್ಯಚಂದ್ರರ ಬಹಳ ದೊಡ್ಡ ಮುಖ್ಯವಾಗಿರ್ತಕ್ಕಂತಹ ದೇವತೆಗಳು, ದೇವತಾ ಶಕ್ತಿಗಳು, ಅದರ ಕಿರಣಗಳು ಬೀಳದೇ ಇರಬೇಕಾದ್ರೆ ನಾವು ನಂಬೋದಿಲ್ಲ ಅಂತ ವಿಷಯ ಅಲ್ಲ ಅದು. ಆ ಸಮಯದಲ್ಲಿ ನಾವು ಸ್ನಾನ, ಜಪ, ಅದಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಗೌರವ ಶಾಸ್ತ್ರಗಳಿಂದ, ವೈಜ್ಞಾನಿಕವಾಗಿ ಶಾಸ್ತ್ರಗಳಿಂದ ಬಂದಿರತಕ್ಕಂಥದ್ದು. ನಾವು ಅದಕ್ಕೆ ಗೌರವ ಕೊಟ್ಟು ನಾವು ಅದಕ್ಕೆ ಯಥಾಶಕ್ತಿ ನಾವು ಆಚರಣೆ ಮಾಡಿ ದೇವರಿಗೆ, ಶಾಸ್ತ್ರಗಳಿಗೆ ಕೈ ಮುಗಿತಕ್ಕಂಥದ್ದು ಅದು ಧರ್ಮ ಅನ್ನಿಸ್ಕೊಳ್ತದೆ. ಅವಾಗ ಆ ಸಮಯದಲ್ಲಿ ಏನು ಬೇಕಾದ್ರೆ ತಿಂತೀನಿ, ಏನಾಗುತ್ತೆ ನೋಡೋಣ ಅಂತನ್ನೋ ಬಾಲಿಶ ವಿಷಯಗಳಿಗೋಸ್ಕರ ಶಾಸ್ತ್ರಗಳನ್ನು ಎಳೆದು ತರಬೇಡಿ. ಅದಕ್ಕೋಸ್ಕರ ಅಲ್ಲ ಇದೆಲ್ಲ ಇರೋದು. ಆ ಸಮಯವು ಬಹಳ ವಿಶೇಷ, ಪ್ರದೋಷ ಕಾಲ, ಮಹಾಪರ್ವಕಾಲ. ಆ ಸಮಯದಲ್ಲಿ ಮಾಡ್ತಕ್ಕಂತಹ ಸ್ನಾನ, ಜಪ, ಅನುಷ್ಠಾನ, ದೀಪ, ನಮಸ್ಕಾರ, ದೈವ ಸ್ಮರಣೆ ಇದೆಲ್ಲ 100 ವರ್ಷ ಕೂತ್ಕೊಂಡು ಕಾಡಲ್ಲಿ ತಪಸ್ಸು ಮಾಡಿದ್ರೂ ಸಿಗಲ್ಲ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಸಮಯ ಅದೆಲ್ಲ. ಟೇಕ್ ಆಫ್ ಸಮಯ ಇರ್ತದೆ ನೋಡಿ. ಫ್ಲೈಟಿಗೆ ಹೋಗಬೇಕಾದ್ರೆ ಮನೆಯಿಂದ 3 ಅವರ್ 5 ಅವರ್ ಮುಂಚೆ ಹೋಗಿಬಿಟ್ಟಿರ್ತೀವಿ. ಅಲ್ಲಿ ಕ್ಯೂನಲ್ಲಿ ನಿಂತ್ಕೊತೀವಿ, ಅಲ್ಲಿ ಎಲ್ಲ ಎನ್ಕೋಡ್ ಮಾಡ್ತೀವಿ, ಅಲ್ಲಿ ಬೋರ್ಡಿಂಗ್ ಪಾಸ್ ತೊಗೋತೀವಿ, ಗಂಟೆಗಟ್ಟಲೆ ಕಾಯ್ದು ಎಲ್ಲ ಆಗ್ತದೆ. ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಇದು ಯಾವುದು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಆಗೋದೇನು ಆ ಟೇಕ್ ಆಫ್ ಸಮಯ. ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟಿರ್ತೀವಿ. ಅಂದರೆ ಆ ಟೇಕ್ ಆಫ್ ಆಗ್ತಕ್ಕಂಥ ಸಮಯ ಏನಿದೆ ಅದರಲ್ಲಿ ನಮ್ಮ ಕೈಯಲ್ಲಿ ಏನಿರಲ್ಲ. ಆ ಫ್ಲೈಟ್ ಇರೋವಂಥ ಒಂದು ಟೆಕ್ನಾಲಜಿ ಮತ್ತು ಆ ಪುಣ್ಯಾತ್ಮ ಅಲ್ಲಿ ಪೈಲಟ್ ಒಬ್ಬ ಕೂತಿರ್ತಾನೆ, ಆಯಿತಾ, ಅವನ ಒಂದು ಜ್ಞಾನ, ಅನುಭವ, ಅದರಿಂದ ಆ ಟೇಕ್ ಆಫ್ ಆಗುತ್ತೆ. ಅದು ಪರ್ವ ಸಮಯ. ಅಂತಹ ಸಮಯವನ್ನು ಅನುಭವಿಸ್ಲಿಕ್ಕೋಸ್ಕರ ಅಷ್ಟು ಸಮಯ ನಾವೆಲ್ಲೋ ಡೆಸ್ಟಿನೇಷನ್ಗೆ ಹೋಗಬೇಕಾಗುತ್ತೆ. ಉದ್ದೇಶ ಡೆಸ್ಟಿನೇಷನ್ಗೆ ಹೋಗೋದು, ಆದರೆ ಆ ಅನುಭವ ಪಡಿಬೇಕಲ್ಲ ಅಲ್ವಾ. ಹಾಗಾಗಿ ಅಂತಹ ಈ ಗ್ರಹಣದ ಶುರುಕಾಲ, ಮಧ್ಯಮ ಕಾಲ, ಉನ್ಮೀಲ ಕಾಲ, ಗ್ರಹಣ ಅಂತ್ಯಕಾಲ ಅಂತ 4 ಭಾಗದಲ್ಲಿದೆ. ಅದನ್ನು ಪುಟ್ಟ ಮಕ್ಕಳ ಥರ ಬೀದಿಯಲ್ಲಿ ಜಗಳ ಆಡ್ತಾರೆ ನೋಡಿ, ಆ ರೀತಿ ನಾನು ತಿಂತೀನಿ, ಕುಡಿತೀನಿ, ಏನಾಗುತ್ತೆ ನೋಡೋಣ, ಈ ಥರ ಇದೆಲ್ಲ ಬಾಲಿಶ ವಿಷಯಗಳಿಗೆ ಹೋಗಲೇಬೇಡಿ. ಅದಕ್ಕೊಂದು ಗೌರವ ಇದೆ. ಆ ಸೂರ್ಯಚಂದ್ರರ ವಿಷಯದಲ್ಲಿ ಅದಕ್ಕೊಂದು ಗೌರವ ಇದೆ. ರಾಹುಗ್ರಸ್ತ ಅಂತಂದರೆ ಆ ರಾಹುವಿನ ಶಕ್ತಿ, ಅದಕ್ಕೆ ಬೇರೆ ಒಂದು ತಾಕತ್ತುಂಟು. ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಅಂತಂತಲ್ಲ ಇದೆಲ್ಲ ಇರೋದು. ಆ ಕಾಲವನ್ನು, ಆ ಸಮಯವನ್ನು ಚೆನ್ನಾಗಿ ಪಡಿಸ್ಕೊಳ್ತಕ್ಕಂತಹ ಸಮಯ. ಹಾಗಾಗಿ ತುಂಬ ವಿಜ್ಞಾನ ಅಂತ ತಲೆ ಕೆಡಿಸ್ಕೊಳ್ಳದೆ ಆ ಸಮಯದಲ್ಲಿ ಆ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳಿಕ್ಕೆ ಏನು ಕರೆ ಕೊಡ್ತಾ ಇದ್ದೆ ಶಾಸ್ತ್ರಗಳು, ಅದನ್ನು ಆ ಮಟ್ಟಕ್ಕೋಸ್ಕರ, ಆ ಸಮಯಕ್ಕೋಸ್ಕರ ನಾವು ಕೈ ಮುಗಿದು ಆಚರಣೆ ಮಾಡಿ ಪುಣ್ಯ ರಾಶಿಗೆ, ಪುಣ್ಯಕ್ಕೆ ಭಾಗಿಗಳಾಗೋಣ, ಶಕ್ತಿವಂತರಾಗಲಿಕ್ಕೆ ಭಾಗಿಗಳಾಗೋಣ ಅಂತಂತ ಇಷ್ಟು ವಿಷಯ. ಗ್ರಹಣ ಅಂತಂದರೆ ದೋಷವೇ. ಈ ರಾಶಿಗೆ ಹೆಚ್ಚು ದೋಷ, ಆ ರಾಶಿಗೆ ಕಡಿಮೆ ದೋಷ, ಇನ್ನಷ್ಟು ರಾಶಿಗೆ ದೋಷವೇ ಇಲ್ಲ, ಅವರಿಗೆ ಕೋಟಿ ರೂಪಾಯಿ ಬಂದುಬಿಡುತ್ತೆ. ಇದೆಲ್ಲ ಅಡುಗು ಲಜ್ಜಿ ಕಥೆಗಳು. ಇದು ಯಾವುದು ನಂಬಲಿಕ್ಕೆ ಹೋಗಬೇಡಿ. ಒಂದು ರಸ್ತೆಯಲ್ಲಿ ಒಂದು ಸಾವಾಗಿರುತ್ತೆ. ನೀವು 10 ವರ್ಷದಿಂದ ಒಂದು ರಸ್ತೆಯಲ್ಲಿ ಇದ್ದೀರಾ, ಅಥವಾ ಆ ವರ್ಷದಿಂದಲೇ ಆ ಒಂದು ರಸ್ತೆಯಲ್ಲಿದ್ದೀರಾ. ನಿಮ್ಮ ಪಕ್ಕದ ಮನೆಯೋ, ಎದುರುಗಡೆ ಮನೆಯೋ, ಆ ಕಡೆ ಮನೆಯೋ ಒಂದು ಸಾವಾಗಿರುತ್ತೆ. ಆ ಇಡೀ ರಸ್ತೆಗೆ ಆ 3 ದಿನದ ಸೂತಕ ದೋಷ ಇರ್ತದೆ. ಇನ್ನೊಬ್ಬರ ಮನೆಯಲ್ಲಿ ಸಾವು ಆಗಲಿಲ್ಲ ಅಂದರೆ ಅವ್ರಿಗೆ ದೋಷ ಇಲ್ಲ ಅಂತಲ್ಲ, ಯಾಕಂದರೆ ಅದರ ಪ್ರಭಾವ ಹಾಗೆ. ಆ್ಯಂಬುಲೆನ್ಸ್ ಬರುತ್ತೆ, ಹೊರಗಡೆ ಬೆಂಕಿ ಹಾಕ್ತಾರೆ, ಜನ ಬರ್ತಾರೆ, ಅವ್ರಿಗೆ ಯಾರೋ ಊಟ ತಗೊಂಡು ಕೊಡ್ತಾರೆ, ಅವ್ರ ಮನೆ ಮುಂದೆನೇ ನಾವು ಹೋಗಬೇಕು, ನಾವು ಪರಿಚಯ ಇರ್ತಾರೆ, ಅವ್ರಿಗೆ ದುಃಖ ಇರುತ್ತೆ, ಸಾಂತ್ವನ ಹೇಳಬೇಕು, ನಮಗೂ ಬೇಜಾರಾಗುತ್ತೆ, ನಮಗೂ ದುಃಖ ಆಗುತ್ತೆ, ಪಾಪ ಹೋದ್ರಲ್ಲ, ಅದು ಇದು ಅಂತಂತ. ಆ ರಸ್ತೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಾವಿಗೇನೆ ಒಂದು ಮೈಲಿಗೆ ಉಂಟು. ಕನಿಷ್ಠ 3 ದಿನವಾದರೂ ಮೈಲಿಗೆ ಬರ್ತದೆ.
ಒಂದು ರಸ್ತೆಯಲ್ಲಿ ಆದ ಸಾವಿಗೆ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಒಂದು ಗ್ರಹಣ ಅಂದರೆ ಇಡೀ ಭೂಮಿಗೆ ಮೈಲಿಗೆ ದೋಷ ಬರ್ತದೆ. ಯಾಕಂದರೆ ಈ ಭೂಮಿಯ ಅಸ್ತಿತ್ವವು ನಿಜವಾಗಿ ನಿಂತಿರ್ತಕ್ಕಂಥ ಸೂರ್ಯ ಚಂದ್ರರ ಚಲನೆಯ ಆಧಾರದ ಮೇಲೆ. ಅದನ್ನು ಸಂಕರ್ಷಣ ಶಕ್ತಿ ಅಂತ ಕರೀತಾರೆ. ಮ್ಯಾಗ್ನೆಟಿಕ್ ಎನರ್ಜಿ ಅಂತಂತ ಏನು ಫಿಸಿಕ್ಸ್ನಲ್ಲಿ ಇದೆ, ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಅದಕ್ಕೂ ದೊಡ್ಡ ಸಬ್ಜೆಕ್ಟು ಸಂಕರ್ಷಣ ಶಕ್ತಿ. ಗ್ರಹಗಳ ಪರಸ್ಪರ ಆಕರ್ಷಣ, ವಿಕರ್ಷಣ, ಸ್ವಕಕ್ಷ ಮತ್ತು ಪರಿಧಿ ಇಷ್ಟು ಸೇರಿದರೆ ಅದನ್ನು ಸಂಕರ್ಷಣ ಅಂತಂತ ಕರೀತಾರೆ. ಅಂತಂದರೆ ಎಲ್ಲವನ್ನೂ ಒಟ್ಟಿಗೆ ಇಡ್ತಕ್ಕಂಥದ್ದು. ಎಲ್ಲವನ್ನು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಚ ರಾಹವೇ ಕೇತವೇ ನಮಃ ತದಭಿಮಾನಿ ದೇವತಾಭ್ಯ ನಮಃ ಉಪಾಧಿ ದೇವತಾಭ್ಯ ನಮಃ ಪ್ರತ್ಯಧಿ ದೇವತಾಭ್ಯ ನಮಃ. ಇದಕ್ಕೆಲ್ಲ ಉಪಗ್ರಹರಿದ್ದಾರೆ, ಉಪದೇವತೆಗಳಿದ್ದಾರೆ, ಉಪಶಕ್ತಿಗಳಿದೆ. ಇದೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿಯಿಂದ ಈ ಬ್ರಹ್ಮಾಂಡವು ವ್ಯಾಪ್ತವಾಗಿದೆ. ಅದಕ್ಕೆ ಸಾಕ್ಷಿ ಸೂರ್ಯ ಚಂದ್ರರು. ಆ ಸೂರ್ಯ ಚಂದ್ರರ ಬೆಳಕಿಗೆ, ಶಕ್ತಿಗೆ ದೋಷವು ಬರ್ತಕ್ಕಂಥದ್ದು ಗ್ರಹಣ. ಹಾಗಾಗಿ ಯಾವುದೋ ಒಂದು 3 ರಾಶಿಗೆ ಮಾತ್ರ ಒಳ್ಳೆಯದು ಅಥವಾ 1 ರಾಶಿಗೆ ಮಾತ್ರ ಕೆಟ್ಟದು ಅಂತಂತ ಅದು ಅಲ್ಲ. ದೋಷವೇ. ಅದರಿಂದ ಯಾರಿಗೂ ಒಳ್ಳೆಯದು ಅಂತಂತ ಇಲ್ಲ. ಹೇಗೆ ಒಂದು ರಸ್ತೆಯಲ್ಲಿ ಹೇಳಿದ್ನಲ್ಲ, ಒಂದು ರಸ್ತೆಯಲ್ಲಿ ಒಂದು ಸಾವಾದರೆ ಆ ರಸ್ತೆಗೆ ಪೂರ್ತಿ ದೋಷವೇ. ನನಗೇನು ದೋಷ ಇಲ್ಲ, ಅವ್ರು ಸತ್ತರೆ ಅವ್ರು ಸಾಯ್ತಾರೆ ಅಂತಂತ ಹೇಳೋ ಅಂಥ ಪಾಖಂಡರು ಆ ರಸ್ತೆಯಲ್ಲೂ ಇರಬಹುದು. ಅವರೆಲ್ಲ ಪಾಖಂಡಿಗಳು ಅಂತ ಕರೀತಾರೆ, ಭಾವಹೀನರು ಅಂತ. ಹಾಗಾಗಬಾರದು. ನಾವು ಭಾರತೀಯರು ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ಆ ರೀತಿಯಾಗಿ ನಾವಿರಬಾರದು. ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಒಂದು ದೋಷಗಳು ಇರೋದರಿಂದ ನಾವು ಅದಕ್ಕೆ ಗೌರವವನ್ನು ಕೊಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ನಾವೇನು ಚಿಕ್ಕವರಾಗೋದಿಲ್ಲ. ಬದಲಾಗಿ ಆವಾಗ ಸಾಧನೆ ಮಾಡೋದರಿಂದ ನಾನು ಆಗಲೇ ಹೇಳಿದಂತೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಪುಣ್ಯಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಗ್ರಹಣ ನಡೀತಾ ಇರತಕ್ಕಂಥದ್ದು ಶತಭಿಷ ನಕ್ಷತ್ರ ಪರ್ಯಂತ ಕುಂಭರಾಶಿಯಲ್ಲಿ. ರಾಹು ಸದ್ಯಕ್ಕೆ ಪುನರ್ವಸು ನಕ್ಷತ್ರದಲ್ಲಿ ಇದ್ದು 4 ಡಿಗ್ರಿಯಲ್ಲಿ ಇದ್ದು, ಚಂದ್ರನು 8 ಡಿಗ್ರಿಗೆ ಬಂದು ಆ ಒಂದು ಕೇಂದ್ರದಲ್ಲಿ ಗ್ರಹಣವು ನಡೆಯೋದರಿಂದ ಕುಂಭರಾಶಿಯಲ್ಲಿ ಗ್ರಹಣದ ಪ್ರಭಾವ ಹೆಚ್ಚು. ಹಾಗಾಗಿ ಕುಂಭರಾಶಿಯವರಿಗೆ ಗ್ರಹಣ ಶಾಂತಿ ಪೂಜೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಮೀನರಾಶಿಗೂ ಕೂಡ ಗ್ರಹಣ ದೋಷ ಬರ್ತದೆ. ವ್ಯಯದಲ್ಲಿ ನಡೆಯೋದರಿಂದ ಸ್ವಲ್ಪ ಸಮಸ್ಯೆ ಬರ್ತದೆ. ದೇವತಾ ಅನುಕೂಲ ಇಲ್ಲ ಮೀನರಾಶಿಗೆ, ಕುಂಭರಾಶಿಗೆ. ಹಾಗಾಗಿ ಅದರ ಪ್ರಭಾವ ಇರ್ತದೆ. ಗ್ರಹಣ ಶಾಂತ್ಯಾದಿಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಮಾರನೇ ದಿನ ದೇವಸ್ಥಾನಗಳಲ್ಲಿ ನಡೆಸ್ತಕ್ಕಂತಹ ಗ್ರಹಣ ಶಾಂತಿ ಪೂಜೆಗಳಿಗೂ ಹೋಗಬಹುದು. ಪ್ರತ್ಯೇಕವಾಗಿ ಹೋಮ ಶಾಂತಿಗಳಲ್ಲೂ ಕೂಡ ವ್ಯವಸ್ಥೆ ಮಾಡಬಹುದು. ಸಂಕಲ್ಪದಿಂದ ವಿಧಿಪೂರ್ವಕವಾಗಿ ಭಾಗವಹಿಸಿ ನಡ್ಕೊಂಡು ಹೋಗೋದು ಬಹಳ ಶ್ರೇಯಸ್ಕರ. ಇಷ್ಟು ಗ್ರಹಣ, ಸೂರ್ಯಚಂದ್ರರು, ರಾಹು ಇತ್ಯಾದಿಗಳ ಒಂದು ಹಿನ್ನೆಲೆಯಲ್ಲಿ ಆಗ್ತಕ್ಕಂಥದ್ದನ್ನು ಹೇಳಿ, ಇದೇ ಥರದ ಇನ್ನೊಂದು ಗ್ರಹಣ ಸಿಂಹರಾಶಿಯಲ್ಲಿ ಮಾರ್ಚ್ 3ನೇ ತಾರೀಕು 2026ನೇ ತಾರೀಕು ಕೇತುಗ್ರಸ್ತವಾಗಿ ಇದೇ ಚಂದ್ರಗ್ರಹಣವಾಗಲಿಕ್ಕೆ ಉಂಟು. ಮುಂದಿನ ವರ್ಷ ಆರಂಭದಲ್ಲೇ ಬರ್ತದೆ. ಈ ಎರಡೂ ಗ್ರಹಣಗಳು ಈ ವರ್ಷ ಈ ಸಂವತ್ಸರದಲ್ಲಿ ಬರ್ತಕ್ಕಂತಹ 2 ಚಂದ್ರಗ್ರಹಣಗಳು ಭಾರತಕ್ಕೆ, ಪೌರಾತ್ಯ ದೇಶಗಳಿಗೆ ಕಾಣಿಸ್ತಕ್ಕಂಥದ್ದು. ಆದ್ದರಿಂದ ನಮಗೆ ಇದರ ಒಂದು ಪ್ರಭಾವ, ಪುಣ್ಯಕಾಲ ಮತ್ತು ಇದರ ಒಂದು ದೋಷವೂ ಕೂಡ ನಮಗೆ ಇದೆ, ಆಚರಣೆಯೂ ಕೂಡ ಇದೆ. ಅದಕ್ಕೆ ತಕ್ಕಂಥ ಆಚರಣೆಯೂ ಕೂಡ ಇದೆ ಅಂತಕ್ಕಂಥದ್ದು ಇಷ್ಟು ವಿಷಯ. ಗ್ರಹಣದ ಸಮಸ್ಯೆಗಳು ಏನು ಬರ್ತದೆ ಚಂದ್ರಗ್ರಹಣವಾದರೆ ಇಂತಹ ಕುಂಭರಾಶಿಯಲ್ಲಿ ಅಂತಂದರೆ, ಕುಂಭ ಅಂದರೆ ಸ್ಥಿರ ರಾಶಿ. ಕುಂಭ ಅಂದರೆ ಇಟ್ ಇಸ್ ಅನ್ಪ್ರಿಡಿಕ್ಟಬಲ್. ಏನು ಒಳಗಡೆ ಇದೆ, ಏನು ಇಲ್ಲ ಅಂತಕ್ಕಂತಹ ಒಂದು ನಿರ್ಧಾರ, ಒಂದು ಅರಿವು
ತುಂಬ ಕುಂಭರಾಶಿಯವರೇ ಒಂದು ರೀತಿಯಲ್ಲಿ ಅನ್ಪ್ರಿಡಿಕ್ಟಬಲ್ ಆಗಿರ್ತಾರೆ. ನೀವು ಅವರನ್ನು ನೋಡಿದ್ರೆ ಅರ್ಥ ಆಗ್ತದೆ, ಆಯಿತಾ. ಸಾಮಾನ್ಯವಾಗಿ ಕುಂಭರಾಶಿಯ ಜನರು ಬಹಳ ಗಟ್ಟಿಗರಿರ್ತಾರೆ, ಭಾಳ ಡಿಸೈಸಿವ್ ಇರ್ತಾರೆ. ಬಟ್ ಅವ್ರನ್ನ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕುಂಭರಾಶಿಯವರಿಗೆ. ಅಂತಹ ಕುಂಭರಾಶಿಯಲ್ಲಿ ಚಂದ್ರನು ರಾಹುಗ್ರಸ್ತನಾಗಿ ಸಂಚಾರ ಮಾಡುವುದರಿಂದ ಗುಹ್ಯವಾಗಿ ಮತ್ತು ಗುಪ್ತವಾಗಿ ಇರತಕ್ಕಂತಹ ಅನೇಕ ವಿಷಯಗಳು ಹೊರಗೆ ಬರ್ತದೆ. ಅದು ಪಾಪ ಇರಬಹುದು, ಪುಣ್ಯಗಳಿರಬಹುದು, ಒಳ್ಳೆಯದಿರಬಹುದು, ಕೆಟ್ಟದ್ದಿರಬಹುದು. ಅದು ಲೋಕದಲ್ಲಿ ರಾಜರಿಗೆ ಕಂಟಕ, ರಾಜತ್ವಕ್ಕೆ ಕಂಟಕ, ಆರೋಗ್ಯ ವಿಷಯದಲ್ಲಿ ಮತ್ತು ಅಧಿಕಾರದ ವಿಷಯದಲ್ಲಿ ಅನೇಕ ಸಮಸ್ಯೆಗಳು ಜಗತ್ತಿನಲ್ಲಿ ಆಗ್ತದೆ. ಅನೇಕವಾಗಿರ್ತಕ್ಕಂಥ ಗುಹ್ಯ ಮತ್ತು ಗುಪ್ತವಾಗಿರ್ತಕ್ಕಂಥ ರೋಗಗಳ ಉಲ್ಬಣ, ರೋಗಗಳ ಒಂದು ಪ್ರತ್ಯಕ್ಷ ಆಗ್ತಕ್ಕಂಥದ್ದು, ಹರಡ್ತಕ್ಕಂಥದ್ದು. ರಾಹು ಅಂದರೆ ಹರಡೋದು ಅಂತ, ಕೇತು ಅಂತಂದರೆ ಅದು ಹರಡಲ್ಲ, ಅದು ಒಂದು ರೀತಿಯ ಚುಚ್ಚತಕ್ಕಂಥದ್ದು, ಒಂದೇ ಜಾಗದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕೇತು. ರಾಹು ಅಂದರೆ ಹರಡ್ತಕ್ಕಂಥದ್ದು. ರಾಹುಗ್ರಸ್ತನಾಗಿರೋದ್ರಿಂದ ಅಖಿಲ ಕಾಯಿಲೆಗಳಿಗೆ, ಎಲ್ಲ ರೀತಿಯ ಉಲ್ಬಣ, ಅರ್ಬುದ ರೋಗಗಳಿಗೆಲ್ಲ ಕಾರಕತ್ವ ಇರತಕ್ಕಂಥದ್ದು ಶನಿ ಮತ್ತು ರಾಹುಗಳಿಗೆ, ಆಯಿತಾ. ಈ ರಾಹುಗ್ರಸ್ತ ಚಂದ್ರ ಅಂತಂತಂದರೆ ಅದು ರೋಗ, ಮಾನಸಿಕ ರೋಗಗಳು ಜಾಸ್ತಿ ಆಗ್ತದೆ. ಗುಪ್ತವಾಗಿರ್ತಕ್ಕಂಥ ರೋಗಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇದು ಕೂಡ ರಾಜರಿಗೆ, ರಾಜತ್ವಕ್ಕೆ ಹೆಚ್ಚು ಅಪ್ಲೈ ಆಗುತ್ತೆ. ಅನೇಕ ಸ್ತ್ರೀಯರನ್ನು ಮುಂದೆ ಇಟ್ಕೊಂಡಿರತಕ್ಕಂತಹ ರಾಜತ್ವಗಳು ಏನಿದೆ, ದೊಡ್ಡ ದೊಡ್ಡ ಸ್ಥಾನಗಳೇನಿದೆ, ಅವರಿಗೆಲ್ಲ ಕಂಟಕ ಬರ್ತಕ್ಕಂತಹ ದೋಷಗಳು ಬರ್ತದೆ. ಒಳಸಂಚು ಮತ್ತು ಶತ್ರುಗಳ ವೃದ್ಧಿ ಆಗ್ತಕ್ಕಂಥದ್ದು, ಅದು ರೋಗವೇ. ಶತ್ರುತ್ವ ನಾವು ಮಾಡೋದು ಒಬ್ಬರ ಮೇಲೆ ರೋಗನೇ, ಅದೇನು ದೇಹಕ್ಕೆ ರೋಗ ಬರಬೇಕಂತಿಲ್ಲ. ಒಬ್ಬರ ಮೇಲೆ ಶತ್ರುತ್ವವನ್ನು ಸಾಧನೆ ಮಾಡಿದರೆ ಅದು ರೋಗನೇ. ಒಬ್ಬರ ಮೇಲೆ ಶತ್ರುತ್ವವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕೂಡ ರೋಗವೇ. ದೇಹಕ್ಕೆ ರೋಗ ಬರಬೇಕು ಅಂತಂತ ಏನಿಲ್ಲ, ದೇಹಕ್ಕೂ ರೋಗ ಬರ್ತಕ್ಕಂಥದ್ದು, ನಮ್ಮ ಮೇಲೆ ಶತ್ರುಗಳು ವೃದ್ಧಿ ಆಗ್ತಕ್ಕಂಥದ್ದು ರೋಗವೇ. ಗುಪ್ತವಾಗಿ ನಡೆಸ್ತಕ್ಕಂಥ ಸಂಚುಗಳು, ಯಾವ ರಾಜ್ಯರನ್ನು ಅದಲು ಬದಲು ಮಾಡಲಿ, ಯಾರನ್ನು ಮುಗಿಸಲಿ, ಯಾರಿಗೆ ವಿಷಪ್ರಾಶನ ಮಾಡಲಿ, ಅಂತಹ ದೋಷಗಳೆಲ್ಲ ಬರ್ತದೆ. ಇಷ್ಟುದ್ದ ಬರೆದಿರ್ತಾರೆ, ನಾನು ಎಲ್ಲದನ್ನೂ ಹೇಳಲಿಕ್ಕೆ ಸಾರ್ವಜನಿಕವಾಗಿ ಅನುಮತಿ ಇಲ್ಲ. ಹಾಗಾಗಿ ಶತ್ರುತ್ವ, ರೋಗ, ಗುಪ್ತ, ಗುಹ್ಯ ಅಂತಕ್ಕಂಥ ಒಂದು ಶಬ್ದಗಳನ್ನು ಉಪಯೋಗಿಸಿರ್ತೀನಿ. ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಶಬ್ದಗಳದು. ಅದರ ಗಂಭೀರತೆಯನ್ನು ಈ ವೀಕ್ಷಕರು, ಬಂಧುಗಳು ಅರ್ಥ ಮಾಡಿಕೊಳ್ಬೇಕಷ್ಟೇ. ಈ ರೀತಿಯ ವಿಪರೀತವಾಗಿರ್ತಕ್ಕಂಥ ದುರ್ವರ್ತನೆಗಳು ರಾಜರಲ್ಲಿ, ಅಧಿಕಾರ ವರ್ಗದಲ್ಲಿ ದರ್ಪ ಜಾಸ್ತಿ ಆಗ್ತದೆ. ಅಂತಹ ಮತ್ತು ಕಳ್ಳರು, ದುರಾಚಾರಿಗಳು, ಮೋಸ ಮಾಡಿಯೇ ಜೀವನ ಮಾಡ್ತಕ್ಕಂಥವರ ಒಂದು ಉಪಟಳ ಜಾಸ್ತಿ ಆಗ್ತಕ್ಕಂಥದ್ದು ಲೋಕದಲ್ಲಿ. ಅವರನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಮಾಡ್ತಕ್ಕಂಥ ಅನೇಕ ಶ್ರಮ, ವಹಿವಾಟು, ಪ್ರತೀಕಾರ ಇತ್ಯಾದಿಗಳು, ಈ ರೀತಿಯ ದೋಷಗಳೆಲ್ಲ ಕುಂಭದಲ್ಲಿರ್ತಕ್ಕಂತಹ ರಾಹುಗ್ರಸ್ತ ಗ್ರಹಣಕ್ಕೆ ಬರ್ತದೆ. ಗ್ರಹಣದಿಂದ ಉಂಟಾಗ್ತಕ್ಕಂಥದ್ದು ಪ್ರಾಕೃತಿಕವಾಗಿ ಉತ್ತರ ಅಂದರೆ ಡೆಲ್ಲಿ ಅಂತ ಅಂದ್ಕೊಳ್ಳಿ. ಡೆಲ್ಲಿಯ ಉತ್ತರ ಭಾಗ ಮತ್ತು ಪಾಕಿಸ್ತಾನ ಭಾಗ, ಪಾಕಿಸ್ತಾನದ ಪಶ್ಚಿಮ ಮತ್ತು ಆ ರೀತಿಯ ದಿಕ್ಕುಗಳಲ್ಲಿ ಅಡ್ಡಮಳೆ, ವಿಪರೀತವಾಗಿರ್ತಕ್ಕಂತಹ ಮಳೆ, ಅದನ್ನು ತಡ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಆಲ್ರೆಡಿ ಆಗಿದೆ. ಅಲ್ಲಿ ಊಟಕ್ಕೂ ಒಂದು ಲೋಟ ನೀರಿಗೂ ತತ್ವಾರ ಆಗುವಂಥ ಸಂದರ್ಭ ಅಲ್ಲಿಯ ನಾಡುಗಳಲ್ಲಿ ಆಲ್ರೆಡಿ ಇದೆ. ಅದು ಇನ್ನೂ ಮುಂದುವರಿತದೆ, ಇನ್ನೂ ಘೋರವಾಗಿ ಆಗ್ತಕ್ಕಂಥದ್ದು ಡೆಲ್ಲಿಯ ಉತ್ತರ ಭಾಗ. ಡೆಲ್ಲಿಯ ಆ ಉತ್ತರ ಭಾಗದ ಪಾಕಿಸ್ತಾನದಿಂದ ಆ ಕಡೆ ಇರ್ತಕ್ಕಂತಹ ಮತ್ತು ಅಲ್ಲಿನ ಪಶ್ಚಿಮ ಭಾಗಗಳು, ಇದೆಲ್ಲ ಕಾರಕತ್ವ ಇರ್ತಕ್ಕಂತಹ ಒಂದು ದಿಕ್ಕುಗಳು. ಪಶ್ಚಿಮ ತೀರ, ಸಮುದ್ರಗಳಲ್ಲಿ ಅಕಾಲ ಮಳೆ ಮತ್ತು ಅದರಿಂದ ನಾನಾ ಬಗೆಯ ಸಾಂಕ್ರಾಮಿಕ ರೋಗಗಳು, ಜನಪೀಡನೆಗಳು ಇತ್ಯಾದಿಗಳೆಲ್ಲ ಹೆಚ್ಚತಕ್ಕಂತಹ ಸಂದರ್ಭಗಳು ಜಾಸ್ತಿ ಇದೆ ಈ ಗ್ರಹಣದಿಂದ. ಬೋತ್ ನಮ್ಮನ್ನು, ಈ ದೇಶವನ್ನು, ಈ ಜಗತ್ತನ್ನು, ಈ ಪ್ರಪಂಚವನ್ನು ಆಳ್ತಾ ಇರತಕ್ಕಂತಹ ದುಷ್ಟ ರಾಜರು ಜಾಸ್ತಿ ಇದ್ದಾರೆ. ಸಜ್ಜನರು ಸಿಗ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಬಹಳ ಕಷ್ಟ, ಬಹಳ ಕಡಿಮೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳಲ್ಲಿ 9 out of 10 90%
ಎಲ್ಲರೂ ದುಷ್ಟರೇ. ಅನಿವಾರ್ಯವಾಗಿ ಆ 1% ಜನ ಈ ದುಷ್ಟರೊಂದಿಗೆ ಕೈ ಮಿಲಾಯಿಸಿ, ಅಪ್ಪ ನೀನೇನು ಮಾಡಬೇಡ, ನಿನ್ನ ಬೆನ್ನಿಗೆ ಬೆಣ್ಣೆ ಹಚ್ತೀನಿ, ನೀನೇನು ಮಾಡಬೇಡ, ನಿನ್ನ ಬೆನ್ನಿಗೆ ಕೊಬ್ಬರಿ ಎಣ್ಣೆ ಹಚ್ತೀನಿ, ಅವನು ಇನ್ನೊಬ್ಬ ರಾಜನ ಹತ್ರ ಹೋಗಿ ನಿನಗೊಂದು ಚಾಕ್ಲೇಟ್ ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಲ್ಲ ಹೇಳ್ತಿರೋದು? ಆ 1% ಸಜ್ಜನ ಒಳ್ಳೆ ರಾಜರು, ರಾಜತ್ವ ಏನಿದೆ, ಅವರೂ ಕೂಡ ಸಾಂಗವಾಗಿ ಶಾಂತಿಯಿಂದ ಒಳ್ಳೆ ರೀತಿಯಲ್ಲಿ ತಮ್ಮ ಪೂರ್ತಿ ಶಕ್ತಿಯನ್ನು ರಾಜತ್ವದ ಮೇಲೆ, ಆಡಳಿತದ ಮೇಲೆ ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಕಾಲದಲ್ಲಿ ಇದ್ದೇವೆ. ಅದು ಗ್ರಹಣ ಕಾರಣ ಅಲ್ಲ, ಈ ಕಾಲ ಇರೋದೇ ಹಾಗೆ. ಅತ್ಯಂತ ದರಿದ್ರ ಕಾಲ ಇದು. ಆಸ್ ಫಾರ್ ಆಸ್ ದ ಪೀಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಕನ್ಸರ್ನ್ಡ್, ಆತ್ಮಗೌರವ ಮತ್ತು ಶಾಂತಿ ಇದು ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲ. ಅದು ರಾಜತ್ವದಿಂದ ಬರ್ತದೆ. ಒಳ್ಳೆ ರಾಜನು ಆಳಬೇಕು. ಅದು ರಾಜ್ಯ ಇರಬಹುದು, ದೇಶ ಇರಬಹುದು, ದೇಶಗಳಿರಬಹುದು. 10 ರಾಜರಲ್ಲಿ 9 ರಾಜರು ಬರೀ ಕಳ್ಳರೆ, ಮೋಸಗಾರರೇ ತುಂಬಿಕೊಂಡ್ರೆ ಇನ್ನು ಒಬ್ಬ ಸರಿ ಇದ್ದು ಏನು ಮಾಡಲಿಕ್ಕಾಗ್ತದೆ? ಸೊ ಅದಕ್ಕೆ ಎಲ್ಲರನ್ನೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರಿಗೂ ಸರಿ ಮಾಡಿಕೊಂಡು ಹೋಗ್ತಕ್ಕಂತಹ ದೋಷಗಳು ಏನು ನಾವು ಕಂಡು ಬರ್ತಾ ಇದ್ದೀವಿ, ಅಂಥದ್ರಲ್ಲಿ ಸಂಚು, ಅರಾಜಕತೆ, ಕಲಹ, ವಿಪರೀತವಾಗಿರ್ತಕ್ಕಂಥ ದುರ್ವರ್ತನೆಗಳು ಇತ್ಯಾದಿ ನಾನಾ ಜನಪೀಡನೆಗಳು ಹೆಚ್ಚಾಗ್ತಕ್ಕಂತಹ ಪರಿಸ್ಥಿತಿ ಇಂತಹ ಚಂದ್ರನಿಗೆ ಉಂಟಾಗ್ತಕ್ಕಂತಹ, ರವಿಗೆ ಉಂಟಾಗ್ತಕ್ಕಂತಹದ್ದು ಫಲಗಳು ಬೇರೆ ಇದೆ. ಯಾವಾಗ ಚಂದ್ರನಿಗೆ ಉಂಟಾಗ್ತಕ್ಕಂತಹ ಗ್ರಹಣಗಳು ಇರ್ತದೆ, ಅದೆಲ್ಲವೂ ಕೂಡ ಮನುಷ್ಯನ ಆ್ಯಟಿಟ್ಯೂಡ್, ಮನುಷ್ಯನ ಮನೋಧರ್ಮಗಳು, ಮನೋವಿಕಾರಗಳು ಅಥವಾ ಮನೋಸಾಕಾರಗಳು, ಅವನ ಬುದ್ಧಿಮತ್ತೆ, ಅವನು ನಡೆಸ್ತಕ್ಕಂತಹ ಆಲೋಚನೆ, ಇದೆಲ್ಲದರ ಮೇಲೆ ರಾಹುಗ್ರಸ್ತ ಅಥವಾ ಕೇತುಗ್ರಸ್ತ ಚಂದ್ರ ಗ್ರಹಣದ ನೇರ ಪರಿಣಾಮಗಳು ಉಂಟಾಗ್ತದೆ. ನಾನಾ ಬಗೆಯ ರೋಗಗಳಿಗೂ ಕೂಡ ಇದು ಕಾರಣ ಆಗುತ್ತೆ ಅಂತಂತ ಹೇಳಿದ್ದೇನೆ. ನಿಮ್ಮ ಮನೆಗಳಲ್ಲಿ ನೀವು ವಿಶೇಷವಾಗಿ ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಒಳಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆನಾದರೂ ಒಂದು ಸ್ನಾನ ಮಾಡಿ ಪೂರ್ವಕ್ಕೆ ತಿರುಗಿ ಕೂತುಕೊಂಡು ಹರೇ ಕೃಷ್ಣ ಮಂತ್ರವನ್ನಾದರೂ ಜಪ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕಲಿ ಸಂತರಣ ಮಂತ್ರ ಅಂತ ಭಾಗವತದಲ್ಲಿ ಹೇಳೋದು. ಇದನ್ನು ಎಲ್ಲ ಬಗೆಯ ದುಷ್ಟಕಾಲವನ್ನು, ದುಷ್ಟಾರಿಷ್ಟಗಳನ್ನು ಪರಿಹಾರ ಮಾಡತಕ್ಕಂಥ ಏಕೈಕ ಸ್ವಾಮಿ ಶ್ರೀಹರಿ. ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ, ತರ್ಜನಂ ಯಮದೂತಾನಾಂ ನರಹರೇರ್ನಾಮಘರ್ಜನಂ. ಲಕ್ಷ್ಮೀನಾರಾಯಣನ ನಾಮಸ್ಮರಣೆ ಏನಿದೆ, ಅದರಿಂದ ಬಹಳವಾಗಿರ್ತಕ್ಕಂತಹ ದೋಷಾನ್ ಅಶೇಷಾತ್, ದೋಷಗಳೆಲ್ಲ ಶೇಷವಾಗಿ ಉಳಿಯೋದಿಲ್ಲ ಅಂತಂತ ಆ ನಾಮಸ್ಮರಣೆಗೆ ಕಲಿಯುಗದಲ್ಲಿ ಬಹಳ ದೊಡ್ಡ ಶಕ್ತಿ ಉಂಟು. ದೇವರು ಆ ರೀತಿಯ ರಕ್ಷೆ ಕೊಟ್ಟಿದ್ದಾನೆ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಯಷ್ಟು ಹರೇ ಕೃಷ್ಣ ಜಪವನ್ನು ಮಾಡಿ, ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಸ್ನಾನ ಮಾಡಿ ಜಪ ಮಾಡಿದರೆ ಸುಮಾರು 3,000ದಷ್ಟು ಜಪ ಮಾಡಬಹುದು. ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ. ಅದು ಬಹಳ ಪುಣ್ಯಕರ, ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯಕರ. ಆಮೇಲೆ ದೀಪ ಇಟ್ಟು ನಮಸ್ಕಾರ ಮಾಡಿ, ಬೆಳಗ್ಗೆ ಬೇಗ ಏಳಬೇಕಾಗತ್ತೆ, ಮಕ್ಕಳನ್ನು ಸ್ಕೂಲಿಗೆ ಬಿಡಬೇಕು, ರೆಡಿ ಆಗಬೇಕು, ಆಫೀಸ್ಗೆ ಹೋಗಬೇಕು, ಇತ್ಯಾದಿ ಎಲ್ಲ ಕಷ್ಟಗಳಿರ್ತದೆ. ಇಷ್ಟು ಸರಳವಾಗಾದರೂ ಮಾಡಿ. ಬೆಳಗ್ಗೆ ಇನ್ನೊಂದು ಸ್ನಾನ ಮಾಡಿ, ಇನ್ನೊಂದು 108 ಜಪ ಮಾಡಿ. ನಿಮಗೆ ಶಿವನಾಮವನ್ನೂ ಜಪ ಮಾಡಬೇಕು ಅಂತಂತ ಶಾಸ್ತ್ರಗಳು ಹೇಳ್ತದೆ. ನಮಃ ಶಿವಾಯ ಪಂಚಾಕ್ಷರೀತಿ ಮಂತ್ರ ಜಾಪಯಿತ್ವಾತ್ ಸರ್ವ ಪಾಪೋ ವ್ಯಪೋಹತಿ ಅಂತಂತ. ಎಲ್ಲ ಪಂಚೇಂದ್ರಿಯಗಳಿಂದ, ಪಂಚಭೂತಗಳಿಂದ ಆಗ್ತಕ್ಕಂಥ ಸಕಲ ಪಾಪಗಳು ಕೂಡ ನಾಶ ಆಗ್ತದೆ. ಶಿವಮಂತ್ರಗಳನ್ನು ಜಪ ಮಾಡಿ, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ, ಜಗದಂಬೆಯ ಒಂದು ನಾಮಸ್ಮರಣೆಯನ್ನು ಕೂಡ ಮಾಡಿ. ನಿಮಗೆ ಯಾವುದು ಸುಲಭವಾಗಿರ್ತಕ್ಕಂಥದ್ದು ನಮಃ ಶಿವಾಯ ಇದೆ, ಹರೇ ಕೃಷ್ಣ ಮಂತ್ರ ಇದೆ, ರಾಮತಾರಕ ಮಂತ್ರ ಇದೆ, ಜಯರಾಮ ಶ್ರೀರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ರೀತಿಯ ಮಂತ್ರಗಳನ್ನಾದರೂ ಜಪ ಮಾಡಿ
ಸರಳ ಮಾಡಿಕೊಳ್ಳಿ. ಬೆಳಗ್ಗೆ ಯಾವ ಈಶ್ವರ ದೇವಾಲಯಕ್ಕೆ, ಅಶ್ವತ್ಥ ವೃಕ್ಷ ಇರುವ, ಅರಳಿ ಮರ ವೃಕ್ಷ ಇರುವ ದೇವಸ್ಥಾನಕ್ಕೆ, ಇಲ್ಲ ವಿಷ್ಣುವಿನದ್ದು ಇಲ್ಲ ಈಶ್ವರನದ್ದು ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ದೇವರ ದರ್ಶನ ಮಾಡಿಕೊಂಡು ತೀರ್ಥವನ್ನು ತಗೊಂಡು ಹೋಗಿ. ಪುಣ್ಯ ಸಂಪಾದನೆ ಆಗ್ತದೆ, ದೋಷಗಳೆಲ್ಲ ಪರಿಹಾರವೂ ಆಗ್ತದೆ.